ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ PH ನಾಯ್ಕೋಡಿ. NCI ನ್ಯೂಸ್ಗೆ ಸ್ವಾಗತ. ಜೇವರ್ಗಿ ಕನ್ನಡ ಭವನದಲ್ಲಿ ಮಾಹಿತಿ ಹಕ್ಕು ಸಮಾಜ ಸೇವಾ ಕಾರ್ಯಕರ್ತರ ವೇದಿಕೆಯ ಪದಗ್ರಹಣ ಸಮಾರಂಭ ಅದ್ಧೂರಿಯಾಗಿ. ಜೇವರ್ಗಿ ಪಟ್ಟಣದ ಕನ್ನಡ ಭವನದಲ್ಲಿ ದಿನಾಂಕ 18/2/2026 ಮಾಹಿತಿ ಹಕ್ಕು ಸಮಾಜ ಸೇವಾ ಕಾರ್ಯಕರ್ತರ ವೇದಿಕೆಯ ಕಲಬುರಗಿ ಜಿಲ್ಲಾ ನೂತನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭವು ಅದ್ಧೂರಿಯಾಗಿ ಜರುಗಿತು. ವೇದಿಕೆಯ ರಾಜ್ಯಾಧ್ಯಕ್ಷರಾದ ಚೆನ್ನಯ್ಯ ವಸ್ತ್ರದ ಅವರ ಅಧ್ಯಕ್ಷತೆಯಲ್ಲಿ ಹಾಗೂ ಕಲಬುರಗಿ ಜಿಲ್ಲಾ ಅಧ್ಯಕ್ಷರಾದ ಆನಂದ್ ಕುಮಾರ್ ಬಡಿಗೇರ್ ಮಾರಾಡಗಿ ಅವರ ನೇತೃತ್ವದಲ್ಲಿ ಕಾರ್ಯಕ್ರಮ ನಡೆಯಿತು. ಸಮಾಜದಲ್ಲಿ ಪಾರದರ್ಶಕ ಆಡಳಿತ ತರುವ ನಿಟ್ಟಿನಲ್ಲಿ ಮಾಹಿತಿ ಹಕ್ಕು RTI ಕಾಯ್ದೆಯ ಪರಿಣಾಮಕಾರಿ ಬಳಕೆ ಮತ್ತು ನಿಸ್ವಾರ್ಥ ಸಮಾಜ ಸೇವೆಯ ಧ್ಯೇಯದೊಂದಿಗೆ ಕಾರ್ಯನಿರ್ವಹಿಸುತ್ತಿರುವ ಸಮಾಜ ಸೇವಾ ಕಾರ್ಯಕರ್ತರ ವೇದಿಕೆಯು ಜಿಲ್ಲೆಯಾದ್ಯಂತ ಸಂಘಟಿತವಾಗುತ್ತಿರುವುದಾಗಿ ತಿಳಿಸಲಾಯಿತು. ಇಂದು ಬೆಳಿಗ್ಗೆ 11 ಗಂಟೆಗೆ ನಡೆದ ಸಮಾರಂಭದಲ್ಲಿ ಜಿಲ್ಲಾ ಮತ್ತು ತಾಲೂಕು ಮಟ್ಟದ ನೂತನ ಪದಾಧಿಕಾರಿಗಳು ರಾಜ್ಯಾಧ್ಯಕ್ಷರ ಸಮ್ಮುಖದಲ್ಲಿ ಅಧಿಕಾರ ಸ್ವೀಕರಿಸಿದರು. ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ನ್ಯಾಯ ದೊರಕಿಸುವುದು ಹಾಗೂ ಭ್ರಷ್ಟಾಚಾರ ಮುಕ್ತ ಸಮಾಜ ನಿರ್ಮಾಣ ಮಾಡುವ ಸಂಕಲ್ಪವನ್ನು ಈ ವೇಳೆ ವ್ಯಕ್ತಪಡಿಸಲಾಯಿತು. ಸಾಮಾನ್ಯ ಜನರಿಗೆ ಸರ್ಕಾರಿ ಸೌಲಭ್ಯಗಳ ಕುರಿತು ಮಾಹಿತಿ ಪಡೆಯುವ ಹಕ್ಕಿನ ಅರಿವು ಮೂಡಿಸುವುದು, ಶೈಕ್ಷಣಿಕ ಹಾಗೂ ಆರೋಗ್ಯ ಕ್ಷೇತ್ರದಲ್ಲಿ ಹಿಂದುಳಿದ ವರ್ಗಗಳ ಏಳಿಗೆಗಾಗಿ ಶ್ರಮಿಸುವುದು ಮತ್ತು ಜಿಲ್ಲೆಯಾದ್ಯಂತ ಪ್ರಾಮಾಣಿಕ ಕಾರ್ಯಕರ್ತರನ್ನು ಒಗ್ಗೂಡಿಸಿ ಜನಪರ ಧ್ವನಿಯಾಗುವುದು ವೇದಿಕೆಯ ಮುಖ್ಯ ಉದ್ದೇಶಗಳಾಗಿವೆ ಎಂದು ರಾಜ್ಯಾಧ್ಯಕ್ಷರಾದ ಚೆನ್ನಯ್ಯ ವಸ್ತ್ರದ ಹೇಳಿದರು. ಕಾರ್ಯಕ್ರಮದಲ್ಲಿ ಜಿಲ್ಲೆಯ ಹಿರಿಯ ಸಮಾಜ ಸೇವಕರು, ಕಾನೂನು ತಜ್ಞರು, ಸ್ಥಳೀಯ ಜನಪ್ರತಿನಿಧಿಗಳು ಹಾಗೂ ಜೇವರ್ಗಿ ಮತ್ತು ಯಡ್ರಾಮಿ ತಾಲೂಕಿನ ಸಮಾಜ ಸೇವಾ ಆಸಕ್ತರು ಹಾಗೂ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು ಎಂದು ಜಿಲ್ಲಾ ಅಧ್ಯಕ್ಷರಾದ ಆನಂದ್ ಕುಮಾರ್ ಬಡಿಗೇರ್ ಮಾರಾಡಗಿ ತಿಳಿಸಿದ್ದಾರೆ. ವರದಿ ಜೆಟ್ಟೆಪ್ಪ ಎಸ್ ಪೂಜಾರಿ. ಅಲ್ಲಿ ಅಸ್ತಮ ಕಾಯ್ದೆ, ಟಿವಿ, ಸಹಸ್ರಾರು ಕಾಯ್ದೆಗಳು, ಆಮೇಲೆ ತ್ಯಾಜ್ಯ ನೀರನ್ನ ಭೂಮಿಗಳಿಗೆ ಬಿಟ್ಟು ಆ ಭೂಮಿನ ಬೆಳೆದಾದಂಗೆ ಮಾಡುವಂತ ಒಂದು ಪದ್ಧತಿಯನ್ನ ಮಾಡಿದ್ರು. ನಮ್ಮ ಅಧ್ಯಕ್ಷರ ಸಮ್ಮುಖದಲ್ಲಿ ಆ ಹೋರಾಟ ಮಾಡಿದ್ವಿ. 3 ಜನ ಶರಣರ ಪಾದಾರವಿಂದಗಳಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ, ವೇದಿಕೆಯಲ್ಲಿ ಹಾಜರಾಗಿರ್ತಕ್ಕಂಥ ಎಲ್ಲ ವಿಶೇಷ ಆಹ್ವಾನಿತರಿಗೂ ಎಲ್ಲ ಗಣ್ಯವರ್ಗದವರಿಗೂ ನನ್ನ ಶರಣಾರ್ಥಿಗಳನ್ನ ತಿಳಿಸುತ್ತಾ, ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ನನ್ನ ಅಕ್ಕ ತಂಗಿಯರು, ತಾಯಿಯಂದಿರು, ಅಣ್ಣ ತಮ್ಮಂದಿರು, ನನ್ನ ಸಹೋದರ ಸಹೋದರಿಯರು ಕೂಡ ನನ್ನ ಶರಣಾರ್ಥಿಗಳನ್ನು ತಿಳಿಸ್ತಾ, ಇವತ್ತಿನ ಕಲಬುರಗಿ ಜಿಲ್ಲೆಯ ಜಿಲ್ಲಾ ಪದಾಧಿಕಾರಿಗಳ, ತಾಲೂಕು ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮ ಹಾಗೂ ಸಾಧಕರಿಗೆ ವಿಶೇಷ ಸನ್ಮಾನ ಕಾರ್ಯಕ್ರಮ ನಮ್ಮ ಕಲಬುರಗಿ ಜಿಲ್ಲೆಯ ಜೇವರ್ಗಿ ನಗರದಲ್ಲಿ ಹಮ್ಮಿಕೊಂಡಿರ್ತಕ್ಕಂಥದ್ದು ಬಹಳ ನಮಗೆ ತುಂಬಾ ಸಂತೋಷಕರ ಆಗ್ತಕ್ಕಂಥ ವಿಷಯ. ಗ್ರೂಪಲ್ಲಿ ನಮ್ಮ ರಾಜ್ಯ ಸಮಿತಿ ಚರ್ಚೆ ಮಾಡಿದಾಗ ಒಂದು ವಿಷಯವನ್ನು ಪ್ರಸ್ತಾಪ ಮಾಡಿದ್ರು. ಜೇವರ್ಗಿಯಲ್ಲಿ ನಡೆತಕ್ಕಂಥ ಕಾರ್ಯಕ್ರಮದಲ್ಲಿ ಕರ್ನಾಟಕ ನಾಡು ಕಂಡ ಅಪ್ರತಿಮ ವೀರ, ಕರ್ನಾಟಕದ ಕುಲತಿಲಕ ಚಾಲುಕ್ಯ ವಿಷಯವನ್ನು ಚರ್ಚೆ ಮಾಡಿದಾಗ ನಮಗೆ ಬಹಳ ಸಂತೋಷ ಆಯಿತು. ನಮ್ಮ ರಾಮಕೃಷ್ಣ ಸರ್ ಅವರು ಹೇಳಿದಂಗೆ ಕೊಹಿನೂರು ವಜ್ರ ಕಲಬುರಗಿ ಜಿಲ್ಲೆಯಲ್ಲಿ ಇದೆಯಲ್ಲ, ಆ ಕೊಹಿನೂರು ವಜ್ರದ ತಲೆಯಲ್ಲಿ ಇಮ್ಮಡಿ ಪುಲಿಕೇಶಿ ಹೆಸರಿನಲ್ಲಿ ಸಾಧಕರಿಗೆ ಸನ್ಮಾನ ಮಾಡಬೇಕು ಅಂತಕ್ಕಂಥ ವಿಷಯ ಒಳ್ಳೆದಿದೆಯಲ್ಲ, ಅದು ಅದ್ಭುತ ಯೋಚನೆ. ಈ ಯೋಚನೆ ಬೆಳೆದಿರ್ತಕ್ಕಂಥದ್ದು ನಮ್ಮ ಕೊಹಿನೂರು ವಜ್ರದ ತಲೆಯಲ್ಲಿ. ಬಸವಾದಿ ಶರಣರು ನಡೆದಾಡಿರ್ತಕ್ಕಂಥ ಈ ನಾಡಿನಲ್ಲಿ ಇಂತಹ ಮಹಾನ್ ವ್ಯಕ್ತಿ ನಮ್ಮ ಮುಂದೆ ಇದ್ದಾರೆ. ನಾವು ಇಲ್ಲಿ ಬಂದಿದ್ದೀವಿ ಅಂತಂದ್ರೆ ನಮ್ದು 10 ತಾಸು ಜರ್ನಿ, 9 ರಿಂದ 10 ತಾಸು ಜರ್ನಿ ಬಸ್ಸಲ್ಲಿ ಬರಬೇಕು. ಮನೆ ನಮ್ಮ ರಾಜಶೇಖರ್ ಕಾರ್ಯಾಧ್ಯಕ್ಷರು ದಯಮಾಡಿ ವೇದಿಕೆ ಮೇಲೆ ಬರಬೇಕು. ಸಮಾಜ ಸೇವಾ ಕಾರ್ಯಕರ್ತರ ವೇದಿಕೆ ನಮ್ಮನ್ನ ಆಯ್ಕೆ ಮಾಡಿಕೊಂಡಾಗ ನಮ್ಮ ಮನೆಗೆ ಬಹಳಷ್ಟು ಖುಷಿ ಪಟ್ಟು ವಿವಿಧ ನಿಮ್ಮ ಎಲ್ಲರ ಸಹಕಾರ ಇದ್ದರೆ ನಾವು ಈ ಸಂಘಟನೆಯನ್ನ ಕಟ್ಟೋಣ, ಇದನ್ನ ಬೆಳೆಸೋಣ, ಇದನ್ನ ಮುಂದೆ ನಡೆಸೋಣ ಅಂತಂದೇಳಿ ನಮಗೆ ಹೇಳಿದ್ರು. ನಿಜವಾದ ವಜ್ರ ಇದು ಬ್ರಿಟಿಷರ ಕೈಯಲ್ಲಿಲ್ಲ. ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಕಲಬುರಗಿ ಅನ್ನೋ ಜಿಲ್ಲೆಯಲ್ಲಿ ಜೇವರ್ಗಿ ಎಂಬ ತಾಲೂಕಲ್ಲಿ ಜೇರಡ್ಗಿ ಎಂಬ ಗ್ರಾಮದಲ್ಲಿ ನಮಗೆ ಸಿಕ್ತು ಅಂತಂದೇಳಿ ಇಡೀ ರಾಜ್ಯಕ್ಕೆ ನಾವು ಪರಿಚಯ ಮಾಡಿಸಿಕೊಡ್ತಾ ಇದ್ದೀವಿ. ಅದು ನಿಮ್ಮ ಜೇರಡ್ಗಿಯ ಗ್ರಾಮದ ಮಗ ಅಲ್ಲ, ಇದೇ ನಮ್ಮ ರಾಜ್ಯದ ಮಗ. ನಮ್ಮ ರಾಜ್ಯ ಕಾಪಾಡುವಂತ ಒಂದು
ವೀರ ಶೂರಾಗಿ ಮುಂದೆ ನುಗ್ತಾನೆ. ಎಲ್ಲರೂ ನೀವು ಸಹಕರಿಸ್ರಿ, ಎಲ್ಲರೂ ಕೈ ಜೋಡಿಸ್ರಿ, ಈ ಸಮಾಜಕ್ಕೆ ನಾವು ಒಳ್ಳೆಯದನ್ನೇ ಮಾಡುತ್ತೇವೆ ಅಂತಂದೇಳಿ ಈ ವೇದಿಕೆ ಮುಖಾಂತರ ನಾನು ಪ್ರಮಾಣ ಮಾಡಿ ನಿಮಗೆ ಹೇಳುತ್ತೇನೆ. ಈ ಹಿಂದೆ KPR ಶುಗರ್ ಕಾರ್ಖಾನೆಯಲ್ಲಿ ಅಫಜಲ್ಪುರದಲ್ಲಿ ನಮ್ಮ RD ಪೂಜಾ ನಮ್ಮಲ್ಲಿ ತಾಲೂಕು ಅಧ್ಯಕ್ಷರು, ಅಲ್ಲಿ ಸಮಾಜಕ್ಕೆ ಅಲ್ಲಿ ನಮಗೆ ಜನಗಳಿಗೆ ತೊಂದರೆ ಮಾಡಿದ ಕೆಲಸ ಇದೆ. ಅಪ್ಪನು ನಮ್ಮ ಮಗ ಚೆನ್ನಯ್ಯ, ಬಪ್ಪನು ನಮ್ಮ ಡೋಹಾರ ಕಕ್ಕಯ್ಯ. ಇವತ್ತಿಗೆ ಇವರನ್ನು ಅಪ್ಪಿಕೊಂಡಿದ್ದು ನಮ್ಮ 12ನೇ ಶತಮಾನದ ಬಸವಾದಿ ಶರಣರು. ಯಾಕ ಎಲ್ಲಿ ತನ ಈ ಸಮಾಜದಲ್ಲಿ ಸಮಾನತೆ ಅನ್ನೋದು ಬರುವುದಿಲ್ಲ, ಈ ನಾಡ ಸುಭದ್ರವಾಗಿ ಉಳಿಯಲ್ಲ. ಒಂದು ಹೊಲದಾಗ ತೆಗ್ಗಿರ್ತಾರೆ, ಒಂದು ಕಡೆ ಏರಿರ್ತಾರೆ. ಏರಿನ ಮಣ್ಣನ್ನ ಇಳಿವಿಗೆ ಹಾಕಿದರೆ ಸಮಾನವಾಗಿ ನೀರು ಉಂಟಾದ, ಇಲ್ಲದೆ ಹೋದರೆ ತೆಗ್ಗಿನಲ್ಲಿ ನೀರು ನಿಂತು ಜವಳಾಗಿ ಅಲ್ಲಿ ಬೆಳೆ ಬರಲ್ಲ. ಏರಿನಲ್ಲಿ ಮಳೆ ಬಂದಾಗ ನೀರು ಹಿಡಿಲಾರಕ್ಕ ಹಸಿ ಆಗಲಾರ. ನೂತನವಾಗಿ ಕಲಬುರಗಿ ಜಿಲ್ಲಾಧ್ಯಕ್ಷರಾಗಿ ಆಯ್ಕೆ ಮಾಡಿರುವ ರಾಜ್ಯಾಧ್ಯಕ್ಷರಾದ ಶ್ರೀ ಚೆನ್ನಯ್ಯ ವಸ್ತ್ರ ಸರ್ ಹಾಗೂ ರಾಜ್ಯ ಘಟಕದ ಪದಾಧಿಕಾರಿಗಳಿಗೆ ನನ್ನ ತುಂಬ ಧನ್ಯವಾದಗಳು ಹೇಳುತ್ತಾ, ನನ್ನ ಮೇಲೆ ನಂಬಿಕೆ ಇಟ್ಟು ನನಗೆ ನೀಡಿರುವ ಜವಾಬ್ದಾರಿಯುತ ಪ್ರಾಮಾಣಿಕತೆಯಿಂದ ನಿರ್ವಹಿಸಿ ನಿಮ್ಮ ನಂಬಿಕೆಯನ್ನು ಉಳಿಸಿಕೊಳ್ಳುತ್ತೇನೆ ಎಂದು ಹೇಳುತ್ತಾ, ಹಾಗೂ ಮುಂದಿನ ದಿನಗಳಲ್ಲಿ ಕಲಬುರಗಿ ಜಿಲ್ಲೆಯಾದ್ಯಂತ ಸಂಘಟನೆಯನ್ನು ಬಲಪಡಿಸುವ ಕೆಲಸವನ್ನು ಮಾಡುತ್ತೇನೆ ಎಂದು ತಿಳಿಸುತ್ತೇನೆ. ಧನ್ಯವಾದಗಳು.